ಮಸ್ತಾಗಿತ್ತು. ಪ್ರೀತಿ ಪ್ರೇಮನ ಬೇರೆ ಮಾಡಬಾರ್ದು ಅಂತ ಇದ್ರಲ್ಲಿ ಗೊತ್ತಾಯ್ತು. ಪ್ರೀತಿ ಬೇರೆ ಮಾಡಿದ್ರೆ ಸತ್ತೋಯ್ತಾರೆ ಅಂತ ಗೊತ್ತಾಯ್ತು. ಫಿಲಂ ಮಾತ್ರ ಸಕ್ಕತ್ತಾಗಿತ್ತು. ಎಮೋಷನಲ್ ಫಿಲಂ ಅಂತೂ ಅಲ್ಟಿಮೇಟ್. ಹೀರೋ ಇದಾರಲ್ಲ, ಹೀರೋ ಅಂತೂ ಸೂಪರ್ ಹೀರೋ. ಮಸ್ತಾಗಿತ್ತು ಫಿಲಂ ಮಾತ್ರ. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಅಳುನೇ ಬಂದ್ಬಿಡ್ತು ಲಾಸ್ಟ್. ಸಸ್ಪೆನ್ಸ್ ಇದೆ ಪಿಕ್ಚರ್ ಅಲ್ಲಿ. ಅದನ್ನ ಇದು ಮಾಡ್ಕೊಂಡು ಎಂಡಿಂಗ್ ಅಲ್ಲಿ ಗೊತ್ತಾಗುತ್ತೆ. ಪಿಕ್ಚರ್ ಚೆನ್ನಾಗಿದೆ, ಸೂಪರ್ ಇತ್ತು. ಸೂಪರ್ ಅಡ್ಡಾಡಿ ಯಾರಂಟಿ ಓಡ್ಬೇಕು. ಸೂಪರ್ ಚೆನ್ನಾಗಿದೆ. ನಮಗೆ ತಾಯಿ ಪಾಟು ಅವರು ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ಪಿಕ್ಚರ್ ರಾಜ್ಗುರುದು. ಚೆನ್ನಾಗಿ ಮೂಡ್ ಬರಲಿ, ಜನ ಆಶೀರ್ವಾದ ಮಾಡಬೇಕು. ಚೆನ್ನಾಗಿ ಮಾಡಿದ್ದಾರೆ ಹೀರೋಗಳೆಲ್ಲ. ಮಾಸ್ಲಿ ಹೇಳೋ ಪಿಕ್ಚರ್ ಸೂಪರ್ ಆಗಿದೆ. ಲಾಸ್ಟ್ ಅಲ್ಲಿ ನಾನು ಕಣ್ಣೀರೇ ಬಂದು. ಅದರಲ್ಲಿ ಸೆಂಟಿಮೆಂಟ್ ತುಂಬಾ ಇಷ್ಟ ಆಯ್ತು. ಅದು ಲಾಸ್ಟ್ ಅಲ್ಲಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ. ಮದರ್ ಸೆಂಟಿಮೆಂಟ್ ಸೂಪರ್. ಮೂವಿ ಚೆನ್ನಾಗಿದೆ. ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಸೂಪರ್ ಆಗಿದೆ, ನೋಡ್ಬೋದು. ಮೂವಿ ತುಂಬ ಚೆನ್ನಾಗಿದೆ. ಇದರಲ್ಲಿ ನಾನು ಕೂಡ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ತುಂಬ ಒಳ್ಳೆ ಸಿನಿಮಾ. ತುಂಬ ದಿನದ ಮೇಲೆ ನೋಡ್ತಾ ಇದ್ದೀನಿ. ನಮ್ಮ ನಿರ್ದೇಶಕರಿಗೆ, ರಾಜಗುರುವರಿಗೆ, ಹಾಗೆ ಗೌರಿಶಂಕರ್ ಸರ್ಗೆ ಆಲ್ ದ ಬೆಸ್ಟ್. ಹಾಗೆ ಎಲ್ಲರೂ ಬಂದು ದಯವಿಟ್ಟು ಈ ಒಂದು ಕೆರೆಬೇಟೆ ಸಿನಿಮಾನ ದಯವಿಟ್ಟು ಎಲ್ಲರೂ ಗೆಲ್ಸ್ಕೊಡ್ಬೇಕಂತ ಕೇಳ್ಕೊಳ್ತಿದ್ದೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ನಿಜವಾಗೂ ನಾನು ಭಾವುಕನಾಗಿದ್ದೀನಿ. ಯಾಕಂದರೆ ನಾನು 16 ವರ್ಷ ಕಂಡಂಥ ಕನಸು ಏನು ಸಿನಿಮಾ ರಂಗಕ್ಕೆ ಬಂದು ನಾನು ಡೈರೆಕ್ಟರ್ ಆಗಬೇಕು ಅನ್ನೋದು ಇವತ್ತು ನನಸಾಗಿದೆ. ಕ್ಲೈಮ್ಯಾಕ್ಸಲ್ಲಿ ಎಲ್ಲರೂ ಭಾವುಕರಾದಂಗೆ ನಾನು ಭಾವುಕರಾದೆ. ಅಂದರೆ ನಾನೊಬ್ಬ ಈ ಸಿನಿಮಾ ನಿರ್ದೇಶನ ಮಾಡಿದರೂ ಕೂಡ ಅದು ನಾನೇ ತೆರೆಗೆ, ಅಂದರೆ ಆ ಬೆಳ್ಳಿ ಪರದೆಗೆ ಅಂಟ್ಕೊಬಿಟ್ಟೆ. ಅಂದರೆ ಅಳು ಬಂದ್ಬಿಡ್ತು. ಸಿನಿಮಾ ಚೆನ್ನಾಗಿ ಮಾಡಿದ್ವಿ, ಎಲ್ಲ ಕಡೆ ಒಳ್ಳೆ ರಿಪೋರ್ಟ್ ಬರ್ತಾ ಇದೆ. ಈಗ ನೋಡಿ, ಪಕ್ಕದ ಮನೆ ಊಟನ ತುಂಬ ತಿಂದ್ಬಿಟ್ಟಿದ್ದೀವಿ. ನಮ್ಮ ಮನೇಲೆ ಒಳ್ಳೆ ಊಟ ಮಾಡಿದ್ದೀವಿ ಅಂದರೆ ಸಿನಿಮಾ ಮಾಡಿದ್ದೀವಿ. ಬಂದು ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲರೂ ಕಲ್ಟ್ ಕತೆ, ಕ್ಲಾಸಿಕ್ ಕತೆ. ಮತ್ತು ಒಬ್ಬರು ಹೇಳ್ತಾ ಇದ್ರು, ಪ್ರೇಮಿಗಳಿಗೆ ಗುಂಡಿಗೆ ಡಬಲ್ ಇರಬೇಕಂತ ಈ ಸಿನಿಮಾ ನೋಡ್ಬೇಕಂತ. ಸೊ ಆ ಥರ ಎಲ್ಲ ರಿಪೋರ್ಟ್ಸ್ ಬರ್ತಾ ಇದೆ. ದಯವಿಟ್ಟು ಎಲ್ಲ ವರ್ಗದವ್ರಿಗೂ ಇಷ್ಟ ಆಗುವಂಥ ಸಿನಿಮಾ ಇದು. ಅಂದರೆ ಎ ಕ್ಲಾಸ್, ಬಿ ಕ್ಲಾಸ್, ಸಿ ಕ್ಲಾಸ್ ಅಂತಲ್ಲ, ಎಲ್ಲ ವರ್ಗಕ್ಕೂ ಸಲ್ಲತಕ್ಕಂಥ ಸಿನಿಮಾ ಇದು. ಕೆರೆಬೇಟೆ ತುಂಬ ಚೆನ್ನಾಗಿ ಮೂಡ್ಬಂದಿದೆ ಅಂತ ಎಲ್ಲರೂ ಹೇಳ್ತಾರೆ. ಈಗ ನಾನು ಹೇಳ್ತಿಲ್ಲ, ಯಾಕಂದರೆ ನಾನು ಹೇಳಿದೆ ಮೀಡಿಯಾದಲ್ಲಿ, ನಾನು ಮಾತಾಡಲ್ಲ, ಸಿನಿಮಾ ಮಾತಾಡುತ್ತೆ ಅಂತ. ಈಗ ಸಿನಿಮಾ ಮಾತಾಡ್ತಾ ಇದೆ. ದಯವಿಟ್ಟು ಈ ಮಾತನ್ನ, ಏನು ಗೊತ್ತಾ, ಪಬ್ಲಿಸಿಟಿ ನಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀವಿ. ಮಾತು ಅನ್ನೋದು ಹೆಂಗೆ ಅಂದರೆ, ಎಷ್ಟು ಶಕ್ತಿ ಇದೆ ಅಂದರೆ, ಮೌತ್ ಟಾಕಿಗೆ ಎಷ್ಟು ಶಕ್ತಿ ಇದೆ ಅಂದರೆ, ಮಾತಾಡ್ತಾ ಸಿನಿಮಾ ಜನ ಬರ್ತಾರೆ. ಅಂದರೆ ನೀವು ಒಬ್ಬರು ನೋಡಿದ್ದೀರಾ, ಒಂದಿಬ್ಬರು ಜನರಿಗೆ ಸಿನಿಮಾ ಚೆನ್ನಾಗಿದೆಯಪ್ಪ ಅಂದರೆ ಬರ್ತಾರೆ. ಸೊ ಆ ಕೆಲಸ ಆಗಬೇಕು. ಕನ್ನಡ ಇಂಡಸ್ಟ್ರಿಗೆ ಇದಾಗಬೇಕು. ನೋಡಿ, ಮೊನ್ನೆ ಯಾವುದೋ ಮಲಯಾಳಂ ಸಿನಿಮಾಗೆ ಹೋಗಿ 5 ಕೋಟಿ ಶೇರ್ ಬಂದಿದೆ ಅಂತ ಹೇಳ್ತಾರೆ. ಬಟ್ ನಮ್ಮಂಥವ್ರಿಗೆ ಯಾಕೆ ಬರ್ತಾ ಇಲ್ಲ ಗೊತ್ತಾಗ್ತಿಲ್ಲ ನನಗೆ. ಇಂಥ ಸಿನಿಮಾ ಮಾಡಿದ್ವಿ, ದಯವಿಟ್ಟು ಬನ್ನಿ. ಇದು ಕನ್ನಡ ಇಂಡಸ್ಟ್ರಿಗೆ ತುಂಬ ಒಳ್ಳೆ ಬೆಳವಣಿಗೆ. ಯಾಕಂದರೆ ನೋಡಿ, ನಮ್ಮ ಸಿನಿಮಾ ಅಲ್ಲದೆ ಸೋಮು ಸೌಂಡ್ ಇಂಜಿನಿಯರು, ಆಮೇಲೆ ಫೋಟೋ, ಒಳ್ಳೊಳ್ಳೆ ಸಿನಿಮಾಗಳು. ಆಮೇಲೆ ಬ್ಲಿಂಕ್ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಬರ್ತಾ ಇದೆ. ಆಮೇಲೆ ಶಾಕಾಹಾರಿ, ಒಳ್ಳೆ ಸಿನಿಮಾಗಳೇ ಎಲ್ಲ. ದಯವಿಟ್ಟು ನೋಡಿ. ಆಮೇಲೆ OTT ನೋಡ್ಬಿಟ್ಟು ಎಂಥ ಸಿನಿಮಾನ ನೋಡಲಿಲ್ಲ ಅಂತ ಸುಮ್ಮನೆ ಬೈಕೋಬೇಡಿ. ಇದು ಮತ್ತೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ತುಂಬ ಸೌಂಡ್ ಡಿಸೈನ್ಗೆ ತುಂಬ ವರ್ಕ್ ಮಾಡಿದ್ದೀನಿ ಈ ಪಿಕ್ಚರ್ಗೆ. ರೆಕಾರ್ಡಿಂಗ್ ಬಗ್ಗೆ ತುಂಬ ಮಾತಾಡ್ತಿದ್ದಾರೆ. ಅಂದರೆ ಗಗನ್ ಬದೇರಿಯಾ ಅವರು ಮ್ಯೂಸಿಕ್ ಮಾಡಿರೋದ್ರಿಂದ. ಇನ್ನೊಂದು ಹೀರೋ ಬಂದ್ಬಿಟ್ಟು ಗಗನ್ ಬದೇರಿಯಾ, ಮ್ಯೂಸಿಕ್ ಡೈರೆಕ್ಟರ್. ಥ್ಯಾಂಕ್ ಯು ಅವ್ರಿಗೆ. ನಿಮ್ಮ ಇದ್ರ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ದಯವಿಟ್ಟು ಸಿನಿಮಾ ಬಂದು ನೋಡಿ. ಕಲ್ಟ್, ಕಮರ್ಷಿಯಲ್, ಕ್ಲಾಸಿಕಲ್, ಭಾವನಾತ್ಮಕ ಕತೆ ಅಂತ ಎದೆ ತಟ್ಕೊಂಡು ಹೇಳ್ತೀನಿ ನಾನು. ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ. ಕೆರೆಬೇಟೆ.